ಭಗವಂತನಲ್ಲಿ ಭಕ್ತಿ ಇರಲಿ, ಬಟ್ ಆ ಭಕ್ತಿ ಯಾವತ್ತೂ ಕೂಡ ಕುರುಡು ನಂಬಿಕೆ ಆಗದಿರಲಿ. ಈ ಹೇಳಿಕೆಯನ್ನ ರಾಯರೇ ತಮ್ಮ ಭಕ್ತರಿಗೆ ಮಾತನಾಡಿರುವಂತಹ ವಿಚಾರ. ಬಟ್ ಅಂತ ರಾಯರ ಸನ್ನಿಧಿಯಲ್ಲಿ ಇಂಥ ಪವಾಡ ಆಗಿದೆ ಅಂತ ಭಕ್ತರು ನಂಬಬೇಕಾದ್ರೆ ಕೇಳ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಸಾಗರ್ ಅವರೇ, ಹಿಂದೆ ಎಲ್ಲಾದರೂ ನೀವು ಹೇಳಿದ್ರಿ ಹಲವಾರು ವರ್ಷಗಳಿಂದ ನಾನು ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ ಅಂತ. ಹಿಂದೆ ಎಲ್ಲಾದರೂ ಈ ರೀತಿಯ ಪ್ರಸಂಗಗಳು ನಡೆದಿತ್ತಾ? ಅಚ್ಚರಿ ಅನ್ಸೋದು ಅಂದರೆ ದೀಪನೇ ಹತ್ಕೊಂಡಿತ್ತ ಅಂತಲ್ಲ, ಬೇರೆ ಯಾವುದಾದ್ರು ಕೆಲವೊಂದು ಕಡೆ ಪ್ರಸಾದ ಕೆಳಗೆ ಬೀಳೋದಾಗಿರುತ್ತೆ, ಅಥವಾ ಇನ್ನೇನೇನೋ ನಾವು ಕೇಳಿದ್ವಿ, ಗಣೇಶ ಹಾಲು ಕುಡ್ದ ಅಂತ ಒಂದು ಸುದ್ದಿ ಆಗಿತ್ತು, ಈ ಥರದ್ದೆಲ್ಲ. ಸೊ ರಾಯರ ಸನ್ನಿಧಿಯೆಲ್ಲ ಏನಾದರೂ ಆಗಿತ್ತಾ ಮುಂಚೆ? ಆರಾಧನೆ ದಿವಸ ನಾವು ಆ್ಯಕ್ಚುಲಿ ಕಾರ್ಯಕ್ರಮ ಕೊಟ್ಟು ಬಂದ್ವಿ. ಅವತ್ತು ರಾತ್ರಿ ನಮ್ಮ ಗ್ರೂಪ್ನವ್ರು ಅಂದರೆ ನನ್ನ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥವ್ರು ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡಿದ್ರು. ಸೊ ಅವತ್ತು ನಾವು ಉಳ್ಕೋಬೇಕಾಗಿತ್ತು. ಸೊ 12-1 ಗಂಟೆ ಹೊತ್ತಿಗೆ ನಾವು ಬಂದುಬಿಟ್ವಿ ವಾಪಸ್ಸು. ಅವತ್ತು ರಾತ್ರಿ ಏನಾಯ್ತಪ್ಪ ಅಂತಂದರೆ ಅಲ್ಲಿ ಒಂದು ಮಿರಾಕಲ್ ಆಯಿತು. ಏನಂದರೆ ಒಂದು ಶ್ವಾನ ನಾಯಿ ಒಳಗಡೆಯಿಂದ ಬರೋ ಥರ ಕಾಣಿಸ್ತು. ಫುಲ್ಲು ಅವರು ಗೇಟ್ ಹಾಕಿದ್ರು, ಒಳಗಡೆಯಿಂದ ಬರೋ ಥರ ಕಾಣಿಸ್ತು. ಫುಲ್ಲು ಪ್ರಕಾಶಮಾನವಾಗಿ ಬೆಳಕಿನಲ್ಲಿ ಕಾಣಿಸೋ ಥರ ಕಾಣಿಸಿದೆ. ಸೊ ಅವರೆಲ್ಲ ಏನು ಮಾಡಿದ್ರೆ, ನಾಯಿ ಬಂತು ಅಂತೇಳಿ ಎಲ್ಲ ಅಟ್ಸ್ಕೊಂಡು ಹೋಗಿದ್ದಾರೆ. ಆ ಕಡೆ ಒಂದು ಅಡುಗೆ ಮನೆಗೆ ಒಂದು ಜಾಗ ಇದೆ, ದೀಪ ಎಲ್ಲ ಕೊಡ್ತಾರೆ, ಆ ಕಡೆಯಿಂದ ಎಕ್ಸಿಟ್ ಆಗಿದೆ ಅಷ್ಟೇ. ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ ಅದು. ಅಷ್ಟು ಅದೊಂದು ಅಲ್ಲೊಂದು ನಡೀತು. ಅದು ಇದು ಆಲ್ರೆಡಿ ವಿಚಾರ ಬಂತಿದ್ದು. ಸೊ ಅದಾದಮೇಲೆ ಇದು ಸೆಕೆಂಡ್ ಟೈಮ್ ನಾನು ಇದು ಪವಾಡ ನೋಡಿದ್ದು ನನ್ನ ಲೈಫ್ನಲ್ಲಿ. ರಾಯರು ನಮ್ದಾಗೆಲ್ಲ ನನಗಾಗಿರೋದೇನಪ್ಪ ಅಂತಂದರೆ, ಏನೇ ಒಳ್ಳೇದಾದ್ರೂ, ಏನೇ ನನ್ನ ಕೆಲಸಕ್ಕೆ ಸಕ್ಸಸ್ ಆದರೂ ಗುರುವಾರನೇ ಆಗಿದೆ. ನಾನು ಹುಟ್ಟಿದ್ದು ಗುರುವಾರನೇ. ಸೊ ರಾಯರನ್ನ ನೆನೆಸ್ಕೊಂಡು ರಾಯರು ಹಿಂಗಾಯ್ತಲ್ಲ ಅಂದಾಗ ಗೊತ್ತಿಲ್ಲ ಅದು ನಾನು ಇಟ್ಟಿರೋ ಭಕ್ತಿನೋ ಅಥವಾ ನಾವು ನಡ್ಕೊಳ್ಳೋ ರೀತಿನೋ ನಮ್ಮ ಮನಸ್ಥಿತಿನೋ ಒಳ್ಳೆತನ ಅಥವಾ ನಮ್ಮನ್ನು ಕಾಪಾಡಿದೆ ಅಂತ ಅಂದ್ಕೊಳ್ತೀನಿ. ನಮ್ಮಲ್ಲಿ ಕೆಟ್ಟತನ ಇದ್ರೆ ನಮಗೆ ಬಹುತೇಕ ರಾಯರು ಒಲಿತಾ ಇರಲ್ಲ ಅಂದ್ಕೊಳ್ತೀನಿ. ನಮ್ಮ ಕೈಲಿ ಏನೋ ಮಾಡ್ಸೋಕ್ಕೋಸ್ಕರನೇ ಅವರು ನಮಗೆ ಈ ಥರ ಎಲ್ಲ ಒಂದು ಪ್ರೇರಣೆ ಆಗಿದೆ. ಪುಸ್ತಕದಲ್ಲಿ ಓದಿದ್ದೆ ರಾಯರ ಬಗ್ಗೆ. ಒಬ್ಬ ಮುಸ್ಲಿಂ ರಾಜ ರಾಯರನ್ನ ಚೆಕ್ ಮಾಡಲಿಕ್ಕೆ ಅಂತ ಕರೆಸಿ ಏನೋ ಮಾಂಸವನ್ನು ಕೊಟ್ಟಾಗ ಅದು ತೆಗೆದಾಗ ಹಣ್ಣು ಫಲಹಾರಗಳಾಗಿ ಕನ್ವರ್ಟ್ ಆಗಿತ್ತು ಅಂತ ಓದಿದ್ದೆ. ಬಟ್ ಇದು ಕಲಿಯುಗದಲ್ಲಿ ಆಗ್ತಾ ಇರೋ ಪವಾಡ ಅಂತ ಕೇಳಿದಾಗ ನಮ್ಗಳ ಕಣ್ಣೆದ್ರಿಗೆ ಆಗ್ತಾ ಇದೆ ಅಂದಾಗ ಎರಡೂ ರೀತಿಯಲ್ಲಿ ನಮ್ಮಲ್ಲಿ ಜನ ಇದ್ದಾರೆ. ಒಬ್ರು ಆಸ್ತಿಕರು ಮತ್ತು ನಾಸ್ತಿಕರು, ಅಂದ್ರೆ ದೇವರನ್ನ ನಂಬುವಂಥವ್ರು, ಮತ್ತೊಬ್ರು ನಾವು ಕೆಲಸವನ್ನ ನಂಬ್ಕೊಂಡು ಸುಮ್ಮನಿರ್ತೀವಿ ದೇವ್ರನ್ನಲ್ಲ ಅಂತ ಅನ್ನೋರು. ನೀವೇನಂತೀರಿ? ನೀವು ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ತಾ ಇದ್ರಿ. ಓಕೆ, ಈ ಪವಾಡ ಹೆಂಗೆ ಕನ್ಸಿಡರ್ ಮಾಡ್ತೀರಿ ನೀವು? ಅದೇ ನನ್ನ ಒಳಗಡೆ ಒಂದು ಶಕ್ತಿ ಇದೆ ಅಂತ ಅನಿಸ್ತಾ ಇದೆ. ದೇವರು ನಾನು ಪುರಜನ್ಮ ಏನೋ ಅವ್ರ ಜೊತೆ ಸೇವೆ ಮಾಡಿದ್ದೀನ ಅನಿಸ್ತಾ ಇದೆ. ಹಿಂದೆ ಎಲ್ಲಾದ್ರೂ ಈ ರೀತಿಯಾಗಿ ಆಗಿತ್ತ ಅಥವಾ ಇದೇ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್. ನಾನು ಈ ಬೇರೆ ಏನಾದರೂ ಬೇಡ್ಕೊಳ್ತಾ ಇದ್ರ ಮನಸ್ಸಲ್ಲಿ ಅಥವಾ ಬರೀ ಜಪ? ಇಲ್ಲ, ಬರೀ ಮಂತ್ರ ಹೇಳ್ತಿದ್ದೆ ಅಷ್ಟೇ. ಎರಡೂ ದೀಪಗಳು ಹತ್ಕೊಳ್ತಾ ಅಥವಾ ಒಂದು ದೀಪ ಮಾತ್ರ? ಏನಂತ ಹಂಗೆ? ನಾನು ವಿಡಿಯೋ ಮಾಡ್ತಿದ್ದೆ ಅಷ್ಟೇ, ಅದು ಹಂಗೆ ದೀಪ ಅಂದ್ಕೊಂತೀನಿ. ಗ್ಲೋ ಆಯ್ತು ಸರ್. ನಿಮಗೆ ಅಲ್ಲಿ ಗೊತ್ತಾಗ್ಲಿಲ್ವಾ ಅದು? ಮನೆಗೆ ಬಂದು ವಿಡಿಯೋ ನೋಡಿದ್ರ? ಅಲ್ಲಿ ಗೊತ್ತಾಗಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಓಕೆ, ಆಮೇಲೆ ಯಾರ್ಯಾರಿಗೆ ಹೇಳಿದ್ರಿ ಅದನ್ನ? ನಾನು ಅಪ್ಪ ಅಮ್ಮಗೆ ಹೇಳಿದೆ, ಎಲ್ಲ ಖುಷಿ ಪಟ್ರು. ಆಮೇಲೆ ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದೆ. ಏನಂತ ಕಾಮೆಂಟ್ಗಳು ಬರ್ತಾ ಇತ್ತು ಅದಕ್ಕೆ? ಕಮೆಂಟ್ಸ್ ಯಾವುದು ಬ್ಯಾಡ್ ನೆಗೆಟಿವ್ ಯಾವುದು ಬರ್ತಿಲ್ಲ, ಎಲ್ಲ ಗುಡ್. ಅಲ್ಲ, ಒಳ್ಳೇದಾಗೇ ಬರುತ್ತೆ ಅಲ್ಲಿ, ಯಾಕಂದ್ರೆ ಅಲ್ಲಿ ಯಾವುದು ಕೆಟ್ಟ ಕೆಲಸ ಆಗಿಲ್ಲ. ಏನಂತ ಬರ್ತಾ ಇತ್ತು ಅಂತ? ಅದೇ ದೇವರು ಇಲ್ಲೇ ಇದ್ದಾರೆ, ಎಲ್ಲ ಪವಾಡ ಇದೆ, ಎಲ್ಲ ಪವಾಡ ಅಂತ ಎಲ್ಲ ಕಮೆಂಟ್ಸ್ ಹಾಕ್ತಿದ್ದಾರೆ. ದಿಸ್ ಇಸ್ ಮಿರಕಲ್ ಎಲ್ಲ ಹಾಕ್ತಿದ್ದಾರೆ. ಓಕೆ, ಭರತ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ನಿಮ್ಗೆ ಯಾವತ್ತಾದ್ರೂ ಈ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕೇಳಿಸ್ತಿದೆ ಮೇಡಮ್, ಹೇಳಿ. ಮೇಡಮ್, ನನಗೆ ಇದು ದೀಪ ನೋಡಿದಾಗ ನನಗದು ರಿಯಲ್ ಆಗ್ತಿದೆ. ಸೊ ಅದರಲ್ಲಿ ನನಗೇನು ಫೇಕ್ ಥರ ಕಾಣ್ತಿಲ್ಲ. ಸೊ ನನ್ನ ಲೈಫಲ್ಲಿ ನನಗೆ ಇದು ದೀಪ ನೋಡಿದಾಗ ನನಗದು ರಿಯಲ್ ಆಗ್ತಿದೆ. ಸೊ ಅದರಲ್ಲಿ ನಾನು ಸಾಮಾನ್ಯ ನಾನು ನೋಡಿರೋ ರೀತಿಯಲ್ಲಿ ಕೇಳ್ತಾ ಇದ್ದೀನಿ. ರಾಯರನ್ನ ಮನೆ ದೇವರು ಅಂತಿರಲ್ಲ, ಮನೆ ದೇವರು ಬೇರೆ ಇರುತ್ತೆ. ಬಟ್ ರಾಯರನ್ನ ಕೆಲವೊಂದು ಕೋಇನ್ಸಿಡೆಂಟ್ಗಳಿಂದ ಅವ್ರನ್ನ ನಂಬ್ಕೊಂಡು ಗುರುವಾರ ಹೋಗೋದನ್ನ ರೂಢಿ ಮಾಡ್ಕೊಂಡಿರ್ತಾರೆ ಕೆಲವರು ಅಲ್ವಾ? ಏನೋ ಒಂದು ಅಂದ್ಕೊಂಡಿರ್ತೀವಿ, ಅದಾದರೆ ನಾನು ಬರ್ತೀನಪ್ಪ, ಪ್ರತಿ ಗುರುವಾರ ಬಂದು ನಿನ್ಗೊಂದು ದರ್ಶನ ಮಾಡಿಕೊಂಡು ಕೈ ಮುಗಿದು ಹೋಗ್ತೀನಿ ಅಂತ. ಆ ರೀತಿಯಾಗಿ ನೀವು ಭಕ್ತರಾಗಿದ್ದ ಅಥವಾ ಹೆಂಗೆ? ಅಥವಾ ಹುಟ್ಟನೆ ರಾಯರ ಭಕ್ತರ ನೀವು? ಇಲ್ಲ, ಆ ಥರ ಅಲ್ಲ. ಮನೆ ದೇವ್ರು ಬಂದು ಬೇರೆ. ಸೊ ಇಲ್ಲಿ ಸಾಮಾನ್ಯ ಮನೆ ದೇವ್ರುಗಳು ಬೇರೆ ಇರುತ್ತೆ. ಹೌದು. ಇನ್ನೊಂದು ಕೋಇನ್ಸಿಡೆನ್ಸ್ ಅಂದರೆ, ನಾನು ಗುರುವಾರ ಹುಟ್ಟಿದ್ರಿಂದ ಸೊ ಕಾಕತಾಳೀಯ ಅಂತಾರಲ್ಲ ಹಂಗೆ. ಸೊ ನನ್ನ ಕಾರ್ಯಕ್ರಮಗಳೆಲ್ಲ, ಮತ್ತು ನಾನು ಒಂದು SLC 8th ಸ್ಟ್ಯಾಂಡರ್ಡ್ ಓದುವಾಗಿಂದ ಯಾವುದೇ ಕೆಲಸ ಆದರೂ ಗುರುವಾರನೇ ಆಗ್ತಿತ್ತು, ಬೇರೆ ದಿವಸ ಆಗ್ತಾ ಇರಲಿಲ್ಲ.
ಅದೇನೋ ಆಟೋಮೆಟಿಕ್ಲಿ ಅವತ್ತೇ ಆಗಬೇಕಂತೇನೋ ಏನೋ ಗೊತ್ತಿಲ್ಲ. ಒಂದು ಬ್ಯಾಂಕ್ನಲ್ಲಿ ಆ್ಯಕ್ಚುಲಿ ಪ್ರತಿ ಗುರುವಾರ ಆಫೀಸ್ ವರ್ಕ್ ಅಂತೇಳಿ ಅವಾಗ ಕ್ಲೋಸ್ ಮಾಡ್ತಾಯಿದ್ರು. ಇವಾಗ ಹೆಂಗಿದೆ ನನಗೆ ಗೊತ್ತಿಲ್ಲ. ಅವಾಗ ಎವ್ರಿ ಥರ್ಸ್ಡೇ ಕ್ಲೋಸ್ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ನನಗೇನೋ ಏನೋ ಕೇಳ್ಕೊಂಡಿದ್ದಕ್ಕೆ 1:10 ನನಗೆ ಅವತ್ತು ಸಹಾಯ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅದು ನನಗೆ ಅದು ಇನ್ನೊಂದ್ಸರಿ ಹೇಳ್ತೀನಿ, ಅದು ತುಂಬ ಖುಷಿ ಆಗ್ತದೆ ಇವತ್ತು ಹೇಳ್ಕೊಳ್ಳೋಕ್ಕೂ. ಅದಾದಮೇಲೆ ನನ್ನ ಕಾರ್ನಲ್ಲಿ ಒಂದು ಸರಿ 36,000 ರೂಪಾಯಿ ಒಂದು ಅಮೌಂಟ್ ಸಿಕ್ಕಿತ್ತು. ಸೊ ಅದನ್ನು ಎತ್ಕೊಂಡು ಏನು ಹೇಳ್ಬೇಕಂತಲೇ ನನಗೆ ಗೊತ್ತಾಗಿಲ್ಲ. ನಾನು ಆವಾಗಲೂ ಕೂಡ ರಾಯರ ಗುಡಿಗೆ ಹೋಗಿ ಪ್ರತಿ ಗುರುವಾರ ಕಾರ್ ತೊಳಸ್ಬಿಟ್ಟು ಅಲ್ಲಿ ನಾನು ಅಟೆಂಡ್ ಮಾಡ್ತಾಯಿದ್ದೆ ರಾಯರು ಇದರಲ್ಲಿ ಒಂದು ರಾಯನ್ ಸರ್ಕಲ್ ಹತ್ರ. ಸೊ ಅಲ್ಲಿ ಕೂತ್ಕೊಂಡು ಸೈಲೆಂಟ್ ಅಂದರೆ ಸೈಲೆಂಟಲ್ಲಿ ಕೂತ್ಕೊಂಡು ಕೇಳ್ಕೊಬೇಕಾದ್ರೆ ನನಗೆ ತಲೆ ನಿಲ್ತಾ ಇಲ್ಲ. ಅದು ದುಡ್ಡು ಸಿಕ್ಬಿಟ್ಟಿದೆ, ಏನು ಮಾಡೋದು ಅಂತ. ಕೊನೆಗೆ ತೊಗೊಂಡಾಗ ಅವ್ರು ವಾಪಸ್ ತಲುಪಿಸೋರು ನಂಗೆ ಸಮಾಧಾನ ಆಗಿಲ್ಲ. ತಲುಪಿಸಿದ ಮೇಲೆ ನನಗೇನೋ ಒಂದು ಖುಷಿ ಆಯಿತು. ಅದು ಕೋಟಿ ಕೊಟ್ಟರು ಬರಲ್ಲ ಆ ಖುಷಿ ಸಂತೋಷ ಅದೊಂದು ಆಯ್ತು ನನಗೆ. ಸೊ ಹಾಗಾಗಿ ನಾನು ಏನೋ ಗೊತ್ತಿಲ್ಲ, ರಾಯರನ್ನ ಅಲ್ಲಿ ಒಂದು ನಾನು ಮಾಡ್ಕೊಂಡೇ ಬಂದಿದ್ದೀನಿ. ಸುಮಾರು 1991 ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನೆನೆಸ್ಕೊಳ್ತಾ ಇದ್ದೆ, ಅದಾದ್ಮೇಲೆ ಜಾಸ್ತಿ 34-35 ವರ್ಷದಿಂದ ಆಗೋಗಿದೆ. ಓಕೆ, ಹರ್ಷ ಅವರೇ ಮಂತ್ರಾಲಯಕ್ಕೆ ಏನಾದರೂ ಹೋಗಿದ್ದೀರಾ? ಮುಂಚೆ ಹೋಗಿದ್ದೀರಿ. ಅಲ್ಲಿ ಹೋಗ್ತಾ ನಮಗೆ ಪಲ್ಟಿ ಆಗ್ಬಿಡ್ತು ಕಾರು. ಅವತ್ತಿಂದ ಹೋಗಕ್ಕಾಗ್ತಿಲ್ಲ ನಾವು. ಓಕೆ, ಇಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತಾ? ಓಕೆ, ಯಾರ್ಯಾರು ಹೋಗ್ತಾ ಇದ್ರಿ? ಯಾಕೆ ಫ್ಯಾಮಿಲಿ ಫುಲ್ ಹೋಗ್ತಿದ್ರಿ, ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ. ಅವತ್ತಿಂದ ನಾವು ಫ್ಯಾಮಿಲಿ ಹೋಗಕ್ಕಾಗ್ತಿಲ್ಲ, ಭಯ ಹೋಗಕ್ಕೆ. ಓಕೆ, ಪರ್ಯಾಯ ಇಲ್ಲೇ ಹುಡುಕೊಂಡಿದ್ದೀರಿ ನೀವು? ಇರ್ಬೋದು ಅಂತ ಇದ್ದೀರಾ? ಬೇರೆ ಇಲ್ಲೇ ಇದ್ದಾರ. ಓಕೆ, ಈಗ ಕೆಲವೊಂದು ಮೌಢ್ಯಗಳು ಅಂತ ಕರೀತಾರಲ್ಲ ಇಂಥವುಗಳನ್ನೆಲ್ಲ, ಏನಂತೀರಿ ಅದಕ್ಕೆ ಸಾಗರ್ ಸರ್? ಇಲ್ಲ ಮೇಡಮ್, ನಾನು ಆ್ಯಕ್ಚುಲಿ ಮೆಡಿಟೇಷನ್ ಪ್ರೊಫೆಸರ್, 3 years ಕೋರ್ಸ್ ಮಾಡ್ಕೊಂಡಿದ್ದೀನಿ. ಮೆಡಿಟೇಷನ್ಗಿರೋ ಪವರ್ ಬಗ್ಗೆ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಬೇಕಾದ್ರೆ ದಿನ ಪೂರ್ತಿ ಚರ್ಚೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಈಗ ಸಾಮಾನ್ಯ ಏನೇ ಟೆನ್ಷನ್ ಇರಲಿ, ಯಾವುದಾದ್ರೂ ನೀವು ಒಂದು ದೇವಸ್ಥಾನಕ್ಕೆ 5 ನಿಮಿಷ ಹೋಗಿ ಕುತ್ಕೊಂಡು ಬಂದರೂ ಅಲ್ಲಿ ಕೊಡೋ ಪಾಸಿಟಿವ್ ವೈಬ್ಸ್ ನೆಕ್ಸ್ಟ್ ಲೆವೆಲ್. ನೀವು ಯಾವ ಯೋಗ ಕ್ಲಾಸಿಗೆ ಅಥವಾ ಧ್ಯಾನ ಕೇಂದ್ರಕ್ಕೆ ಹೋದ್ರೂ ಸಿಗಲ್ಲ. ಸೊ ಮೆಡಿಟೇಷನ್ ಅಥವಾ ನೆಮ್ಮದಿ ಸಿಗುವ ತಾಣ ದೇವಸ್ಥಾನಗಳು, ನೋ ಡೌಟ್. ಬಟ್ ಈ ರೀತಿಯ ಚಮತ್ಕಾರಗಳು ಅಂತ ಬಂದಾಗ ಅದನ್ನ ಮೌಢ್ಯ ಅಂತ ಕೆಲವ್ರಿಗೆ ಹೇಳ್ತಾರಲ್ಲ, ಅದಕ್ಕೆ ಏನಂತೀರಿ ನೀವು? ಅದೇ ಹೇಳಲಿಕ್ಕೆ ಬಂದೆ. ನಾನು ನನ್ನ ಶ್ರೀಮತಿ ಇಬ್ಬರು ನಾವು ಮೆಡಿಟೇಷನ್ ಕಲ್ತ್ಕೊಂಡು ಒಂದು 3 years ಕೋರ್ಸ್ ಮಾಡಿ ಇಬ್ಬರು ಪ್ರೊಫೆಸರ್ ಆದ್ವಿ. ಅದು ಸರ್ವಿಸ್ ಮಾಡಬೇಕು ಫ್ರೀಯಾಗಿ ಅಂತ ಹೇಳೋರು. ಅಲ್ಲಿ ದೇವರು ಅನ್ನೋದು ಇಲ್ಲ. ಮೆಡಿಟೇಷನ್ ಏನು ಹೇಳ್ತಾರೆ, ಕಾಣಲ್ಲ, ಕತ್ಲೆ, ಅದು ಏನೂ ಇಲ್ಲ, ಅದೊಂದು ಶಕ್ತಿ ಅಷ್ಟೇ. ಅದಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ. ನೀವು ನೋಡಿದಾಗ ನಿಮಗೆ ಏನು ನೆನೆಸ್ಕೊಳ್ತೀರ ಅದು ಅಂತೇಳಿ. ಆ ಮೆಡಿಟೇಷನಲ್ಲಿ ಸೂರ್ಯ ಚಂದ್ರ ಎಲ್ಲ ಕಡೆ ಮನಸ್ನಿತಿಯಿಂದ ಹೋಗಿ ಬರ್ತೀವಿ. ಆದರೆ ನನಗೆ ಆವಾಗ ಇದ್ದಂಥ ಒಂದು ಮಧ್ಯದಲ್ಲಿ ಒಂದು 3 years ಡಿಸ್ಟರ್ಬ್ ಆಗಿದೆ. ಸೊ ಆಮೇಲೆ ಏನಾಯಿತು, ಹೌದು ಶಕ್ತಿ ಇದೆ ಇಲ್ಲ ಅಂತ ಹೇಳಲ್ಲ, ಆದರೆ ಕಣ್ಮುಂದೆ ರಾಯರು ನಿಜವಾಗಿ ವಂಶ ಪರಂಪರೆ ಮೆಡಿಟೇಷನ್ ರೂಪದಲ್ಲೇ ಬೃಂದಾವನಸ್ಥರಾದಂಥವ್ರು ಅಲ್ವಾ? ಸೊ ಹಾಗಾಗಿ ಈ ಮನುಷ್ಯರಾಗಿದ್ದವರು ಅವರು ದೈವಾಂಶ ಸಂಭೂತರಾಗಿರೋದ್ರಿಂದ ನನಗೆ ನಂಬಲೇಬೇಕಾದಂಥ ಪರಿಸ್ಥಿತಿ. ಇಲ್ಲಿ ಸುಳ್ಳು ಅಂತ ಹೇಳಕ್ಕೆ ಆಗಲ್ಲ. ದೇವ್ರನ್ನ ನಂಬ್ತೀರಾ, ರಾಯರನ್ನ ನಂಬ್ತೀರಾ? ಅಂದ್ರೆ ಈಗ ರಾಯರನ್ನು ದೇವರ ಸ್ವರೂಪದಲ್ಲಿ ಎಲ್ಲರೂ ನೋಡ್ತಾರೆ, ಹಾಗಾಗಿ ಒಂದು ಪ್ರಶ್ನೆ ಹಾಕಿದೆ ಅಷ್ಟೇ. ನಾನು ದೇವರ ರೂಪದಲ್ಲಿ ರಾಯರನ್ನ ನಂಬ್ತೀನಿ ಮೇಡಮ್, ದೇವರ ರೂಪದಲ್ಲಿ ರಾಯರನ್ನ ನಂಬ್ತೀನಿ. ಶಿವ ಆಕಾರ ಇದೆ, ವಿಷ್ಣು ಇದ್ದಾರೆ, ಎಲ್ಲರೂ ನಿಜ, ಸುಳ್ಳಲ್ಲ, ಅವ್ರವ್ರ ಭಾವನೆಗೆ ತಕ್ಕಂತೆ ಇದ್ದಾರೆ. ಆದರೆ ರಾಯರು ನಿಜವಾಗಿ ನಮಗೆ ಕಣ್ಮುಂದೆ ಒಲ್ದಿರೋದ್ರಿಂದ, ನಾವು ಕೇಳ್ಕೊಂಡಾಗ ನಮಗೆ ಎಲ್ಲ ಆಗಿರೋದ್ರಿಂದ ನಾವು ಅದನ್ನು ಸಂಪೂರ್ಣವಾಗಿ ರಾಯರನ್ನ ತುಂಬ